ಬಾಲ, ನಿಜ ಹೇಳು, ನೀನು ನನ್ನನ್ನು ಇಲ್ಲಿಗೆ ಕರ್ಕೊಂಬರ್ಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ಯಾ ಅಥವಾ ನನ್ನನ್ನು ಮೆಚ್ಚೋಕ್ಕೋಸ್ಕರ ಕರ್ಕೊಂಬಂದ್ಯಾ? ಏನೇ ಮಾಡಿದ್ರು ಅದೆಲ್ಲ ನಿನಗೋಸ್ಕರ ತಾನೇ ದಿವ್ಯಾ. ಅದು ಸರಿನೇ, ಆದರೂ ಏನಿರ್ಬೋದು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ನಿನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ಅಥವಾ ನಿನ್ನನ್ನು ಅವಾಯ್ಡ್ ಮಾಡಿದ್ರೆ ಮಾತ್ರನಾ ನೀನು ಈ ರೀತಿ ಪ್ಲ್ಯಾನ್ ಮಾಡೋದು? ನೋ ಹಾಗೆಲ್ಲ ಏನಿಲ್ಲ ದಿವ್ಯಾ. ಆ್ಯಕ್ಚುಲಿ ನಾನು ನಿನಗೆ ಮುಂಚೆಯಿಂದನೇ ಗಿಫ್ಟ್ ಕೊಡಬೇಕು ಅಂತ ಅನ್ಕೋತಿದ್ದೆ, ಆದರೆ ಅದಕ್ಕೆ ಸರಿಯಾಗಿ ಟೈಮ್ ಸಿಕ್ಕಿರಲಿಲ್ಲ. ಆದರೆ ಇವತ್ತು ನಿನಗೆ ಗಿಫ್ಟ್ ಕೊಡಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗಿದ್ರೆ ಈ ವಿಷಯನ ಮುಂಚೆನೇ ಯಾಕೆ ಹೇಳಿಲ್ಲ? ಮುಂಚೆ ಹೇಳೋಕ್ಕೆ ಅಂತಲೇ ಫೋನ್ ಮಾಡಿದ್ದು, ಆದರೆ ನೀನು ನನಗೆ ಮಾತಾಡೋಕ್ಕೆ ಬಿಡಲಿಲ್ಲ. ಮತ್ತು ವಿಷಯ ಹೇಗೆ ಹೇಳಿ? ಸಾರಿ ಬಾಲ, ಹೊರಗಡೆ ಹೋಗಬೇಕಿತ್ತು ಅಂತ ಹೇಳಿದ್ನಲ್ಲ, ಆ ತಲೆ ಬಿಸಿಲಿದ್ದೆ. ಇಲ್ಲ ಅಂದಿದ್ರೆ ನಾನು ಚೆನ್ನಾಗೆ ಪ್ರೀತಿಯಿಂದನೇ ಮಾತಾಡ್ತಿದ್ದೆ, ನಿನಗೆ ಗೊತ್ತು ತಾನೆ. ಮಾತಾಡ್ತೀಯ? ನಾನು ನಿನ್ನ ಪ್ರೀತಿ ಅರ್ಥ ಮಾಡ್ಕೊಳ್ಳೋ ಹಾಗೆ ನೀನು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ಅಲ್ವಾ? ಪ್ರೀತಿನ ಪರಿಸ್ಥಿತಿನ ಬ್ಯಾಲೆನ್ಸ್ ಮಾಡಿದ್ರೇ ಜೀವನನ ನಡೆಸೋಕೆ ಸಾಧ್ಯ ಆಗೋದು. ಕರೆಕ್ಟ್ ತಾನೆ? ಏನೋ ದಿವ್ಯಾ, ನನಗಿಷ್ಟೆಲ್ಲ ಅರ್ಥ ಆಗಲ್ಲ, ಆದರೆ ನೀನು ಇವತ್ತಿಲ್ಲಿಗೆ ಬಂದಿಯಲ್ಲ, ನನಗದೇ ಸಂತೋಷ. ಎಕ್ಸ್ಕ್ಯೂಸ್ ಮೀ, ಹೇಳಿ. ಇಲ್ಲಿ ನೆಕ್ಲೆಸ್ ಸೆಕ್ಷನ್ ಎಲ್ಲಿ ಬರುತ್ತೆ? ಎರಡೂ ಕಡೆ ನೆಕ್ಲೆಸ್ ಸೆಕ್ಷನ್ನೇ. ಥ್ಯಾಂಕ್ ಯು. ದಿವ್ಯಾ, ಹೋಗು, ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡು. ನಾನೇ ಸೆಲೆಕ್ಟ್ ಮಾಡಬೇಕಾ? ಹಾಂ ಹೌದು, ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಕೊಡಿಸ್ತೀನಿ. ಫಲ ನಿಜವಾಗ್ಲೂ ನಾನು ಇಷ್ಟಪಟ್ಟಿದ್ದನ್ನ ಕೊಡಿಸ್ತೀಯಾ? ಅದಕ್ಕೆ ತಾನೇ ನೀನು ಇಲ್ಲಿ ಕರ್ಕೊಂಡು ಬಂದಿರೋದು. ನಾನೊಂದು 5 ಲಕ್ಷ ಬಜೆಟ್ ಅಂದ್ಕೊಂಡು ಬಂದಿದ್ದೀನಿ. ನಿನಗೆ ಓಕೆನಾ? ಬಾಲ, ನೀನು ಪ್ರೀತಿಯಿಂದ ಒಂದು ಹುಲ್ಕಡ್ಡಿ ಕೊಟ್ಟರು ಅದನ್ನು ನಾನು ಚಿನ್ನ ಅಂತಲೇ ಅನ್ಕೋತೀನಿ. ಅಂಥದ್ರಲ್ಲಿ ನೀನು ಈ ರೀತಿ ಬಜೆಟ್ ಅಂತ ಹೇಳಿದ್ರೆ ನನಗೆ ಮುಜುಗರ ಆಗಲ್ವಾ? ನೀನು ಕೊಡಿಸ್ತಾ ಇದ್ದಿದ್ದು ಪಾನಿಪುರಿನೇ ನಾನು ಪಂಚಾಮೃತ ಅಂದ್ಕೊಂಡು ತಿಂತಾ ಇರಲಿಲ್ವಾ? ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತನಾ? ಬಾಲ, ಸರಿ ನಡಿ, ಸೆಲೆಕ್ಟ್ ಮಾಡ. ಒಂದು ಕೆಲಸ, ನಾನು ಈ ಸೈಡ್ ಹೋಗ್ತೀನಿ, ನೀನು ಈ ಸೈಡ್ ಹೋಗು, ಇಬ್ಬರು ಸೆಲೆಕ್ಟ್ ಮಾಡೋಣ. ಯಾವ್ದು ಚೆನ್ನಾಗಿರ್ತೋ ಕೊನೆಯಲ್ಲಿ ಅದನ್ನೇ ಫೈನಲೈಸ್ ಮಾಡೋಣ, ಓಕೆನಾ? ನಾನು ನಿನ್ನ ಮಾತಿಗೆ ಯಾವತ್ತಾದರೂ ಇಲ್ಲ ಅಂತ ಹೇಳಿದ್ದೀನಾ? ನೀನು ಓಕೆನಾ ಅಂತ ಕೇಳೋಕ್ಕೂ ಮುಂಚೆನೇ ನಾನು ಓಕೆ ಅಂದಿರ್ತೀನಿ. ಸೊ ಸ್ವೀಟ್. ಇಟ್ಕೊಂಡಿದ್ದೀನಿ, ಕಾನ್ಫಿಡೆಂಟ್ ಆಗಿ ನಡಿ. ಸತ್ಯ, ಕೇಳಿಸ್ಕೊಂಡ್ಯಾ? ಎಲ್ಲರೂ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ನಿನಗೆ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ. ನಿಜನಾ? ನನ್ ಕೋಡಂಗಿ ತರ ಕಾಣಿಸ್ತಿಲ್ಲ ತಾನೆ? ನಿನ್ ತಲೆ, ಎಲ್ರೂ ನೀನ್ ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ ಹೇಳ್ತಾ ಇರೋದು, ಕೋಡಂಗಿ ತರ ಅಂತಲ್ಲ. ಈ ಡ್ರೆಸ್ಸು ನಿನ್ಗೆ ಎಷ್ಟು ಪರ್ಫೆಕ್ಟ್ ಆಗಿ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ ಗೊತ್ತಾ? ಅಯ್ಯ ಸಾಕು ಸುಮ್ಮನಿರಯ್ಯ. ಆಗ್ಲಿಂದ ಎಲಿಗೆಂಟು ಅಂದ್ಕೊಂಡು ಅದ್ರ ಅರ್ಥ ಗೊತ್ತಿಲ್ಲ ಕಷ್ಟ ಗೊತ್ತಿಲ್ಲ. ಅದ್ ಸರಿ, ನನ್ಗಿಷ್ಟು ಕರೆಕ್ಟಾಗಿ ಆಗೋ ಡ್ರೆಸ್ನ ನೀನ್ ಹೇಗ್ ತಂದೆ? ಆಸ್ಟ್ರಾಲಜಿ, ನ್ಯೂಮರಾಲಜಿ, ಜಾಗ್ರಫಿ, ಬಯಾಲಜಿ, ಸೋಷಿಯಾಲಜಿ ಎಲ್ಲ ಗೊತ್ತಿರೋನ್ಗೆ ಇದು ಜುಜುಬಿ ಅಷ್ಟೇ.
ನಾನು ಒಂದ್ಸತಿ ನೋಡಿದ್ರೆ ಸಾಕು, ಹೈಟು, ವೇಟು, ಏಜು, ಸೈಜು ಎಲ್ಲ ಕಣ್ಣಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟಿರ್ತೀನಿ. ಏನೋ ಒಂದು ಅಂದಾಜಲ್ಲಿ ತಂದೆ ಅಷ್ಟೇ. ಆದ್ರೆ ಈ ಬಟ್ಟೆ ನಿನ್ಗೆ ಇಷ್ಟೊಂದು ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ಅಂತ ನೀನು ಬಟ್ಟೆ ಹಾಕೊಂಡ್ಮೇಲೆ ನಂಗೆ ಗೊತ್ತಾಗಿದ್ದು. ಹೋಗಣ್ವಾ? ಸತ್ಯ ಬಿಡು ಸತ್ಯ, ಯಾಕೆ ಹೀಗೆ ನಡೀತಾ ಇದೆಯಾ? ಇನ್ನು ಹೇಗೆ ನಡಿಬೇಕು? ಸತ್ಯ, ಈ ಥರ ರೌಡಿ ಥರ ನಡೆದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಎದ್ದುಕೊಂಡು ಓಡೋಗ್ತಾರೆ. ಈ ಗೆಟಪ್ಗೆ ತಕ್ಕಾಗಿ ಸ್ಟಿಫ್ ಆಗಿ ನಡಿಬೇಕು ಸತ್ಯ. ನಾವೇ ಬೇರೆ, ನಮ್ಮ ಸ್ಟೈಲೇ ಬೇರೆ ಅಂತ ಗೊತ್ತಿಲ್ವಾ? ನನಗೆ ಗೊತ್ತಿರೋದೇ ಈ ಸ್ಟೈಲು. ಸತ್ಯ, ನೀನೇ ಬೇರೆ, ನಿನ್ನ ಸ್ಟೈಲೇ ಬೇರೆ ಅಂತ ನನಗೆ ಗೊತ್ತು. ಆದರೆ ಇಲ್ಲಿ ಇರೋ ಸ್ಟೈಲೇ ಬೇರೆ. ನಾನು ನಿಂಗೆ ಒಂದು ಹೊಸ ಸ್ಟೈಲ್ ತೋರಿಸ್ತೀನಿ, ಓಕೆನಾ? ಇವಳು ಯಾಕೆ ಹಿಂಗೆ ನೋಡ್ತಾ ಇದ್ದಾಳೆ? ನಾನೇನಾದರೂ ಇವಳ ಹತ್ರ ಓವರಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಾ? ಎಷ್ಟಿದೆ? ವೇಸ್ಟೇಜು ಮೇಕಿಂಗು ಪ್ಲಸ್ 3% GST ಸೇರಿ ನಿಮಗೆ 3,07,000 ಆಗುತ್ತೆ ಮೇಡಮ್. ಅಷ್ಟೇ. ಹಾಸಿಗೆ ದೊಡ್ಡದಾಗಿರ್ಬೇಕಾದ್ರೆ ನಾನು ಯಾಕೆ ಕಾಲು ಮರ್ಚ್ಕೊಂಡು ಕುತ್ಕೊಳ್ಳಿ? ಅವನೇ 5 ಲಕ್ಷದ ತಗೋ ಅಂತ ಹೇಳಬೇಕಾದ್ರೆ ನಾನು ಇಷ್ಟ ಆಯಿತು ಅಂತ ಬರೀ 3 ಲಕ್ಷದ ತಗೊಳ್ಳೋದಾ? ನೋನೋ, ಅಟ್ಲೀಸ್ಟ್ ಹಾಸಿಗೆ ಇದ್ದಷ್ಟಾದರೂ ಕಾಲು ಚಾಚ. ಬೇರೆ ಇದ್ರ ಪ್ರೈಸ್ ಎಷ್ಟು? 4,20,000 ಮೇಡಮ್.